ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹೆಲ್ತಿ ಆದಂತಹ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಯೂಶಲಿ ನನ್ನ ಬ್ಯಾಲೆನ್ಸ್ಡ್ ಮೀಲ್ ಸೀರೀಸ್ ಅಲ್ಲಿ ಡಿನ್ನರ್ ರೆಸಿಪಿಯನ್ನು ತೋರಿಸ್ತಾ ಇದೆ ಅಲ್ವಾ, ಇವತ್ತು ನಾನೊಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಸೊ ಇದು ನೀವು ಕೂಡ ತಿನ್ಬೋದು, ಮಕ್ಕಳಿಗೂ ಕೂಡ ಕೊಡ್ಬೋದು. ಲೈಕ್ ವೆಯ್ಟ್ ಲಾಸ್ ಮಾಡ್ತಿರೋರು, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಿರೋರು ಪ್ರತಿಯೊಬ್ಬರು ತಿನ್ಬೋದು. ಸೊ ಹೈ ಪ್ರೋಟೀನ್ ಕಂಟೆಂಟ್ ಇರುವಂತ ಒಂದು ಹೆಲ್ತಿ ಬ್ಯಾಲೆನ್ಸ್ಡ್ ಮೀಲ್ ಇದು. ಸೊ ನಾನು ಇವತ್ತು ಮಾಡ್ತಾ ಇರೋದು ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಪ್ರೋಟೀನ್ ಇರುವಂತಹ ಒಂದು ಸಲಾಡ್. ನಾನಿಲ್ಲಿ ಬೇಯೋದಕ್ಕೆ ಕ್ಯಾರೆಟ್, ಬೀನ್ಸು, ಹಾಗೆ ಜೋಳವನ್ನು ತಗೊಂಡಿದ್ದೀನಿ, ಸ್ವೀಟ್ ಪೊಟ್ಯಾಟೊ, ಹಾಗೆ ಕ್ಯಾರೆಟ್, ಬ್ರಾಕೊಲಿ ಇವೆಲ್ಲವನ್ನು ತಗೊಂಡಿದ್ದೀನಿ. ಸ್ವಲ್ಪ ಆಲಿವ್ ಆಯಿಲ್ ಅನ್ನು ಹಾಕೊಂಡು ಸ್ವಲ್ಪ ಬಿಸಿ ಆದ್ಮೇಲೆ ಅದಕ್ಕೆ ಈರುಳ್ಳಿ, ಹಾಗೆ ಕ್ಯಾಪ್ಸಿಕಮ್, ಪನ್ನೀರು ಇವೆಲ್ಲವನ್ನು ಹಾಕೊಂಡು ಒಂದು ನಿಮಿಷ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಫ್ರೈ ಆದ ನಂತರ ನಾನು ಸ್ಟೀಮ್ ಮಾಡಿಟ್ಕೊಂಡಿದ್ದಂಥ ಎಲ್ಲ ವೆಜಿಟೇಬಲ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ನಂತರ ಬೇಯಿಸಿಟ್ಟಂಥ ರಾಜ್ಮಾವನ್ನು ಕೂಡ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಜಸ್ಟ್ ತುಂಬ ಹೊತ್ತೇನು ಬೇಡ, ಬಿಸಿ ಮಾಡಿ ಒಂದು 2 ನಿಮಿಷ ಆದರೆ ಸಾಕು. ಸೊ ಇದಕ್ಕೆ ಫೈನಲ್ ಆಗಿ ಒಂದು ಅರ್ಧ ಸ್ಪೂನಷ್ಟು ಪಿಂಕ್ ಸಾಲ್ಟು, ಹಾಗೆ 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಈಗ ವೆಜಿಟೇಬಲ್ ಎಲ್ಲ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದು 5 ನಿಮಿಷ ಆರೋದಕ್ಕೆ ಬಿಟ್ಟಿದೆ, ಎಲ್ಲ ಆರಿದೆ. ಈಗ ಫೈನಲ್ ಆಗಿ ಇದಕ್ಕೆ ಟೊಮೆಟೊ, ಹಾಗೆ ಜುಕ್ಕಿನಿ, ಇದ್ರ ಜೊತೆಗೆ ಸ್ಪ್ರೌಟ್ಸ್ ಮಾಡಿಟ್ಕೊಂಡಿದ್ದಂಥ ಹೆಸರು ಕಾಳನ್ನು ಹಾಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕಿದ್ರೆ ಸಲಾಡ್ ಕಂಪ್ಲೀಟ್ ಆಗಿ ರೆಡಿ ಆಯಿತು.